Hi students, good morning. So in the last class we were looking at notice and then agenda. So what is the difference? What are the differences between or among agenda, notice and minutes? So notice means it is a kind of an information giving to the members or the directors to attend the meeting about the meeting. So usually place, time, date will be mentioned. On that basis, usually it is asked the members to attend the meeting. ಆ ಮೀಟಿಂಗಿಗೆ ಬರ್ರಿ ಅಂತಂದು ಹೇಳೋದಕ್ಕೆ ಕೊಡ್ತಕ್ಕಂಥದ್ದು ನೋಟಿಸ್. ಅದು ಹೇಗೆ ಬರಿಬೇಕಂತಕ್ಕಂಥದ್ದು ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇನ್ ದ ಲಾಸ್ಟ್ ಕ್ಲಾಸಸ್. ಸೊ ಆಫ್ಟರ್ ದಟ್ ಅಜೆಂಡಾ ಅಂದರೆ ಏನು? ಲಿಸ್ಟ್ ಆಫ್ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್ ಇನ್ ಎ ಮೀಟಿಂಗ್. ಏನೇನು ಮೀಟಿಂಗಲ್ಲಿ ಮಾತಾಡಬೇಕು ಅಂತಕ್ಕಂಥದ್ದನ್ನು ಒಂದು ಟೈಮಿಂಗ್ಸ್ ಹಾಕ್ಯಂಡು ಲೀಸ್ಟ್ ಮಾಡ್ತಕ್ಕಂಥದ್ದೇನಿದೆಯೋ ದಟ್ ಈಸ್ ಅಜೆಂಡಾ. ಸೊ ಆ ಅಜೆಂಡಾ ಈಸ್ ನಥಿಂಗ್ ಬಟ್ ಈಗ ಒಂದು ಆ್ಯಂಕರಿಂಗ್ ಮಾಡ್ತಾ ಇರಬೇಕಾದ್ರೆ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಂದು ಬರ್ಕೊಳ್ತಾರಲ್ಲ ಆ ರೀತಿ. ಬಟ್ ಇದು ಬಿಸ್ನೆಸ್ ಮೀಟಿಂಗ್ ಆಗಿರೋದ್ರಿಂದ ಇಟ್ ಈಸ್ ಎ ಲಿಸ್ಟ್ ಆಫ್ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್ ಇನ್ ಎ ಮೀಟಿಂಗ್ ಆರ್ ಬಿಸ್ನೆಸ್ ಮೀಟಿಂಗ್. ನೋಟಿಸ್ ಕೊಡ್ತಾರೆ, ಮೆಂಬರ್ಸ್ ಅಥವಾ ಡೈರೆಕ್ಟರ್ಸಿಗೆ ಬರೋಕ್ಕೆ ಹೇಳ್ತಾರೆ. ಆಮೇಲೆ ಅಲ್ಲಿ ಲಿಸ್ಟ್ ಆಫ್ ಥಿಂಗ್ಸನ್ನು ಅಥವಾ ಅಜೆಂಡನ್ನು ಪ್ರಿಪೇರ್ ಮಾಡ್ತಾರೆ. ಅದಾದಮೇಲೆ ಮೀಟಿಂಗ್ ನಡೆಯುತ್ತೆ. ಪ್ಲೇಸ್, ಟೈಮ್, ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್, ಟೈಮು, ಪ್ಲೇಸ್ಗೆ ನಡೀತಾ ಇರುತ್ತೆ. ಆ ಮೀಟಿಂಗಲ್ಲಿ ನಡೀತಕ್ಕಂಥದ್ದು ಏನೇನು ನಡೀತು, ಏನೇನು ಮಾತಾಡಿದರು, ಏನೇನು ತೀರ್ಮಾನ ತಗೊಂಡ್ರು ಅಂತಕ್ಕಂಥದ್ದು ಏನೇ ದಟ್ ಈಸ್ ಕಾಲ್ಡ್ ಆಸ್ ಮಿನಿಟ್ಸ್. ಇದು ಸಿಂಗ್ಯುಲರ್ ಆಗಿ ಯೂಸ್ ಮಾಡಬಾರ್ದು, ಮಿನಿಟ್ಸ್ ಅಂತಂದೇ ಯೂಸ್ ಮಾಡಬೇಕು. ಮಿನಿಟ್ ಅಂತಂದು ಯೂಸ್ ಮಾಡೋ ಆಗಿಲ್ಲ. ಮೋರ್ ಓವರ್ ಇಟ್ ಈಸ್ ನಾಟ್ ದ ಟೈಮ್ ಮಿನಿಟ್ಸ್, ಸೆಕೆಂಡ್ಸು, ಅವರು, ಮಿನಿಟ್ ಇದ್ದಂಗೆ ಅದಲ್ಲ ಇದು. ಇಟ್ ಈಸ್ ಕನ್ಸರ್ನಿಂಗ್ ಟು ದ ಮೀಟಿಂಗ್. ಅಂದರೆ ಒಂದು ಮೀಟಿಂಗಲ್ಲಿ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ, ಅಲ್ಲಿ ಡಿಸೈಡ್ ಮಾಡಬೇಕಾದ್ರೆ ಅವರೆಲ್ಲರೂ ಏನೇನು ಮಾತಾಡಿದ್ರು, ಏನೇನು ತೀರ್ಮಾನ ತಗೊಂಡ್ರು ಅಂತಕ್ಕಂಥದ್ದನ್ನು ನಾವು ರೆಕಾರ್ಡು ಬರ್ಕಂತ ಹೋಗ್ತಾರೆ. ಆ ಬರೆದಿರ್ತಕ್ಕಂಥ ರಿಟರ್ನ್ ರೆಕಾರ್ಡನ್ನೇ ಮಿನಿಟ್ಸ್ ಅಂತಂದು ಕರೀತಾರೆ. ನಿಮಗೆ ಡೆಫಿನೇಷನ್ಸು ಅಜೆಂಡಾದಾಗಲಿ, ನೋಟಿಸ್ದಾಗಲಿ, ಮಿನಿಟ್ಸ್ದಾಗಲಿ ಎಕ್ಸಾಮ್ನಲ್ಲಿ ಕೇಳಲ್ಲ. ಫಾರ್ಮೆಟ್ ಅಷ್ಟೇ. ಫಾರ್ಮೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರದ್ದು ಡೆಫಿನೇಷನ್ ಇಯರ್ what it is: when there is a formal meeting, someone present in is usually asked to keep a written record of all discussions and decisions taken that day in that meeting. ಆ ಮೀಟಿಂಗಲ್ಲಿ ಏನೇನು ಡಿಸ್ಕಷನ್ ಮಾಡ್ತಾರೆ ಅವನ್ನೆಲ್ಲವನ್ನು ಬರೀತಾರೆ. ಆ್ಯನ್ ಅಕ್ಯುರೇಟ್ ರಿಟರ್ನ್ ರೆಕಾರ್ಡ್ ಏನಿರುತ್ತೆ ಇದು, ದಿಸ್ ಈಸ್ ನಾಟ್ ಓನ್ಲಿ ಫಾರ್ ದ ಪರ್ಸನ್ಸ್ ಹೂ ಆರ್ ಪ್ರೆಸೆಂಟ್ ದೇರ್ ಬಟ್ ಆಲ್ಸೋ ದ ಪರ್ಸನ್ಸ್ ಹೂ ವರ್ ಅಬ್ಸೆಂಟ್ ದಟ್ ವಿಲ್ ಬಿ ನೋಟಿಸ್ಡ್ ಆರ್ ಇನ್ಫಾರ್ಮ್ಡ್. ಆದ್ದರಿಂದ ಅಲ್ಲಿ ಅಬ್ಸೆಂಟ್ ಆದವ್ರಿಗೂ ಬೇಕು, ಅಲ್ಲಿ ಇರ್ತಕ್ಕಂಥವ್ರಿಗೂ ಬೇಕು. ಆದ್ದರಿಂದ ದಿಸ್ ಈಸ್ ರೆಕಾರ್ಡೆಡ್. ಐ ಮೀನ್ ಮಿನಿಟ್ಸ್ ಮೀನ್ಸ್ ಎ ರಿಟರ್ನ್ ರೆಕಾರ್ಡ್ ವಾಟ್ ಹ್ಯಾಪನ್ಸ್ ಇನ್ ದ ಮೀಟಿಂಗ್. ಸೊ ಈ ಫಾರ್ಮಲ್ ರಿಪೋರ್ಟ್ಸ್ ಏನಿದಾವೋ ಯೂಶುವಲಿ ಈಸ್ ಮಿನಿಟ್ಸ್ ಅಂತ ಕರಿತೀವಿ ನಾವು. ದೆನ್ ಅಷ್ಟೇ ಅಲ್ಲ, ಈ ಫಾರ್ಮಲ್ ಮಿನಿಟ್ಸ್ ಅಂತಕ್ಕಂಥವು ಏನಿದಾವೋ ಇವು usually circulated along with the notice and agenda for the next meeting. ನೆಕ್ಸ್ಟ್ ಮೀಟಿಂಗಲ್ಲಿ ಏನೇನು ನಡಿಬೇಕಂತಕ್ಕಂಥದ್ದನ್ನು, ಹಿಂದಿನ ಮೀಟಿಂಗಲ್ಲಿ ಏನೇನು ನಡೆದುತ್ತಂತಕ್ಕಂಥದ್ದನ್ನು ಸಹ ಎಲ್ಲರಿಗೂ ಸಹ ನೋಟಿಸ್ ಜೊತೆ ಇವು ಅಥವಾ ಅಜೆಂಡಾ ಜೊತೆ ಇವನ್ ನೀಡ್ತಾರೆ. ಸೊ ಮಿನಿಟ್ಸ್ ಶುಡ್ ಬಿ ರಿಟನ್ ಇನ್ ದ ಪಾಸ್ಟ್ ಟೆನ್ಸ್ ಯೂಸಿಂಗ್ ಥರ್ಡ್ ಪರ್ಸನ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್. ಇದು ಇಂಪಾರ್ಟೆಂಟು. ಪಾಸ್ಟ್ ಟೆನ್ಸ್ನಲ್ಲಿನೇ ಬರಿಬೇಕು ಅಂತಕ್ಕಂಥದ್ದು. ಹಾಗಾದರೆ ವಾಟ್ ಈಸ್ ದ ಮಾಡೆಲ್ ಆರ್ ಫಾರ್ಮೆಟ್ ಫಾರ್ ದಿಸ್ ಅಂತ ಅಂದರೆ, ಇಲ್ಲಿ ನೀವು ಒಂದು ನೆನ್ಪಿಟ್ಕೊಳ್ಳಿ. ಯಾವುದಕ್ಕೆ ಆಗಲಿ ಪ್ರತಿ ಸಾರಿನೂ ಒಂದು ಫಾರ್ಮೆಟ್ ಮಾಡಬೇಕಂತಂದು ಹೇಳಿದ್ದೆ. ಸೆಂಟ್ರಿಗೆ ನೋಟಿಸ್ ಬರಿಬೇಕಾದ್ರೆ ನೋಟಿಸ್ ಅಂತಂದು, ಅಜೆಂಡಾ ಅಂತ ಬರಿಬೇಕಾದ್ರೆ ಅಜೆಂಡಾ, ಮಿನಿಟ್ಸ್ ಅಂತಂದು ಬರಿಬೇಕಾದ್ರೆ ಮಿನಿಟ್ಸನ್ನು ಇದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದ್ಬಿಡಿ. ನೇಮ್ ಆಫ್ ದ ಆರ್ಗನೈಜೇಷನ್ ಆ್ಯಂಡ್ ಅಡ್ರೆಸ್ ಆಫ್ ದ ಆರ್ಗನೈಜೇಷನ್ ಇದೆಯೋ ಅದು ಸೆಂಟ್ರಲ್ಲೂ ಬರೀರಿ ಅಥವಾ ಸೈಡಿಗೆ ಬರಿಬೋದು. ಮಿನಿಟ್ಸ್ನಲ್ಲಿ ಫಸ್ಟ್ ಮಿನಿಟ್ಸ್ ಅಂತ ಬರೆಯೋದು, ನೆಕ್ಸ್ಟು ಆ ಇನ್ಸ್ಟಿಟ್ಯೂಷನ್ನು ಅಥವಾ ಆರ್ಗನೈಜೇಷನ್ ಏನಿರುತ್ತೋ ಅದರ ಹೆಸರು ಬರೆಯೋದು. ಆದಷ್ಟು ಬೆಟರ್ ಟು ಬಿ ರಿಟರ್ನ್ ಇನ್ ಕ್ಯಾಪ್ಸ್ ಆಲ್ ಲೆಟರ್ಸ್. ಅಟ್ಲೀಸ್ಟ್ ಬಿಗಿನಿಂಗ್ ಲೆಟರ್ ಆಫ್ ಈಚ್ ವರ್ಡ್ ಶುಡ್ ಬಿ ಕ್ಯಾಪಿಟಲ್. ಸೊ ಇದನ್ನು
ಸೆಂಟ್ರಲ್ ಆದರೂ ಬರ್ರಿ ಅಥವಾ ಲೆಫ್ಟ್ ಸೈಡ್ ಆದರೂ ಬರ್ರಿ. ನೆಕ್ಸ್ಟ್ ಲೆಫ್ಟ್ ಸೈಡು ಇಲ್ಲಿ ನೋಡಿ ಡೇಟ್, ಟೈಮ್, ವೆನ್ಯೂ. ನಾನು ಹಿಂದಿನ ಸೆಮಿಸ್ಟ್ರಲ್ಲಿ ಹೇಳ್ತಾ ಇದ್ದೆ ಡೇಟ್ ಅಂತಂದು ಬರಿಬೇಡ್ರಿ, ಎಸ್ಪೆಷಲಿ ಇನ್ ಅಫಿಷಿಯಲ್ ಲೆಟರ್ಸ್ ಅಂತಂದು. ಬಟ್ ಇದರಲ್ಲಿ ಡೇಟ್ ಅಂತಂದು ಬರೀರಿ. ಡೇಟ್ ಅಂತಂದು ಬರೆದು ಇಲ್ಲಿ ಯಾವುದಾದ್ರೂ ಫಾರ್ಮಲ್ ಮೆಥಡಲ್ಲಾದರೂ ಬರಿಬೋದು, ಈ ಮೆಥಡಲ್ಲಾದರೂ ಅಂದರೆ 22/10/2019 ಈ ಥರ ಆದರೂ ಬರಿಬೋದು, 2021 ಆದರೂ. ಇಲ್ಲಾಂದರೆ 22 ಅಕ್ಟೋಬರ್ 2019 ಆರ್ 21 ಆ ರೀತಿ ಆದರೂ ಬರಿಬೋದು. ಅಂದರೆ ಡೇಟ್ ಮೆನ್ಷನ್ ಮಾಡಬೇಕು. ಇದು ಲೆಫ್ಟ್ ಸೈಡ್ ಆದರೂ ಬರ್ರಿ, ಸೆಂಟ್ರಿಗೆ ಆದರೂ ಬರ್ರಿ, ಡೇಟ್ ಮೆನ್ಷನ್ ಮಾಡಬೇಕು. ಆ ಡೇಟ್ ಆದಮೇಲೆ ಅದ್ರ ಕೆಳಗಡೆ ಟೈಮ್ ಅಂತಂದು ಮೆನ್ಷನ್ ಮಾಡಿ, ಇದು ಬಿಗಿನಿಂಗ್ ಟೈಮ್ ಆಫ್ ದ ಮೀಟಿಂಗ್ ಮಾಡಬೇಕು, 11 10:30 ಆ ರೀತಿ. ನೆಕ್ಸ್ಟ್ ವೆನ್ಯೂ ಮೀನ್ಸ್ ಲೊಕೇಶನ್ ವೇರ್ ದ ಆ್ಯಕ್ಚುಲಿ ಮೀಟಿಂಗ್ ಈಸ್ ಗೋಯಿಂಗ್ ಟು ಬಿ ಹೆಲ್ಡ್. ಯಾಕೆ ಅಂತ ಅಂದರೆ ಒಂದು ದೊಡ್ಡ ಕ್ಯಾಂಪಸ್ ಇರುತ್ತೆ, ಆ ಕ್ಯಾಂಪಸ್ ಹೆಸರು ಹಾಕಿದರೆ ಪ್ಲೇಸ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಪ್ಲೇಸ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ವುಮೆನ್ಸ್ ಕಾಲೇಜಲ್ಲಿ ಮೇಲೆ ಅಡ್ರೆಸ್ ಬರೆದಿರ್ತೀರಿ, ಆದರೆ ಇಲ್ಲಿ ಬರೀತಕ್ಕಂಥದ್ದು ಯಾವ ರೂಮಲ್ಲಿ, ಸೆಮಿನಾರಲ್ಲೋ ರೂಮ್ ನಂಬರ್ 8, ರೂಮ್ ನಂಬರ್ 10, 11 ಅಂತಕ್ಕಂಥದ್ದು ಮೆನ್ಷನ್ ಮಾಡ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಸೆಮಿನಾರ್ ಹಾಲ್ ಅಂತಕ್ಕಂಥದ್ದನ್ನು ಫಿಕ್ಸ್ ಇಟ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ಏನೇನು ಬರಿಬೇಕು, ಫಸ್ಟ್ ಮಿನಿಟ್ಸ್, ದೆನ್ ಅಡ್ರೆಸ್, ದೆನ್ ಡೇಟ್, ಟೈಮ್ ಆ್ಯಂಡ್ ವೆನ್ಯೂ. ಇಷ್ಟು ಆದಮೇಲೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಇವನ್ನು ಮೆನ್ಷನ್ ಮಾಡ್ಕೊಂತ ಹೋಗ್ಬೇಕು. ಏನು, ಫಸ್ಟ್ ಮೆಂಬರ್ಸ್ ಪ್ರೆಸೆಂಟ್ ಅಂತಕ್ಕಂಥದ್ದು, ಇದನ್ನು ಹೆಡ್ಡಿಂಗ್ ಹಾಕಬೇಕು. ಮೆಂಬರ್ಸ್ ಪ್ರೆಸೆಂಟು ಇಲ್ಲಿ 3 ಜನನ್ನ ಒಂದು ಮೀಟಿಂಗಿಗೆ ವೆರಿ ಇಂಪಾರ್ಟೆಂಟ್, ಅಟ್ಲೀಸ್ಟ್ 3 persons ಆರ್ ವೆರಿ ಇಂಪಾರ್ಟೆಂಟ್. ಒನ್ ಈಸ್ ದ ಚೇರ್ಪರ್ಸನ್ ಆರ್ ದ ಪ್ರೆಸಿಡೆಂಟ್ ಆಫ್ ದ ಫಂಕ್ಷನ್ ಆರ್ ಪ್ರೆಸಿಡೆಂಟ್ ಆಫ್ ದ ಕಮಿಟಿ. ನೆಕ್ಸ್ಟ್ ಒನ್ ಸೆಕ್ರೆಟ್ರಿ, ನೆಕ್ಸ್ಟ್ ಒನ್ ಟ್ರೆಸರರ್. ಅಂದರೆ ಇಲ್ಲಿ ಮೆಂಬರ್ಸ್ ಪ್ರೆಸೆಂಟ್ ಅಂತಂದು ಬರೆಯೋದು, ಅದ್ರ ಕೆಳಗಡೆ ಯಾರ್ದೋ ಒಬ್ಬ ಹೆಸರು ಹೇಳೋದು, ಅಥವಾ ಒಂದು ಯಾವುದಾದ್ರೂ ಅನ್ನೋನ್ ನೇಮ್ ತಗೊಳ್ಳಿ. ಇಲ್ಲದಿದ್ದರೆ ABCD ಕಾಮ ಹಾಕಿ ಪ್ರೆಸಿಡೆಂಟ್ ಆರ್ ಚೇರ್ಮನ್. ಸೆಕೆಂಡ್ ಒನ್ XYZ ಸೆಕ್ರೆಟ್ರಿ. ಥರ್ಡ್ ಒನ್ ಯಾವುದೋ ಒಂದು MNOPQ ಟ್ರೆಸರರ್, ಅಥವಾ ಯಾವುದಾದ್ರೂ 3 ಹೆಸರು ಹಾಕಿ ಟ್ರೆಸರರು, ಸೆಕ್ರೆಟ್ರಿ, ಚೇರ್ಮನ್ ಆರ್ ಪ್ರೆಸಿಡೆಂಟ್ ಅಂತಂದು ಬರಿಬೋದು. ಅಂದರೆ ಏನು ಮಾಡ್ಬೇಕು ನೀವು, ಫಸ್ಟ್ ಅದನ್ನು ಹೆಡ್ಡಿಂಗು, ಡೇಟು, ಟೈಮು, ವೆನ್ಯೂ ಬರೆದ್ಮೇಲೆ ಮೆಂಬರ್ಸ್ ಪ್ರೆಸೆಂಟ್ ಅಂತ ಬರೆದು ಯು ಹ್ಯಾವ್ ಟು ಮೆನ್ಷನ್ ನೇಮ್ಸ್ ಆಫ್ 3 persons ಆ್ಯಂಡ್ ದೇರ್ ಡೆಸಿಗ್ನೇಷನ್ಸ್, ಎಸ್ಪೆಷಲಿ ದ ಚೇರ್ಪರ್ಸನ್, ದೆನ್ ಸೆಕ್ರೆಟ್ರಿ ಆ್ಯಂಡ್ ಟ್ರೆಸರರ್. ನೆಕ್ಸ್ಟ್ ಸೈಡ್ ಹೆಡ್ಡಿಂಗ್ ಕಾಲ್ ಟು ಆರ್ಡರ್ ಅಂತ ಮಾಡೋದು. ಇದು ಸೈಡ್ ಹೆಡ್ಡಿಂಗ್ ಇವೇ ಬರಬೇಕು ಮಿನಿಟ್ಸಲ್ಲಿ. ಕಾಲ್ ಟು ಆರ್ಡರ್ ಅಂದರೆ, ಕಾಲ್ ಟು ಆರ್ಡರ್ ಮೀನ್ಸ್ ಯೂಶ್ವಲಿ ಹೂ ಈಸ್ ದ ಚೈರ್ ಪರ್ಸನ್, he will ask to start the meeting. That is usually the call for the meeting, call to order ಅಂತಂದು. ಅದಕ್ಕೆ ಇಲ್ಲಿ ದ ಚೇರ್ಪರ್ಸನ್ ಆಫ್ ದ ಕಮಿಟಿ ಅಂದರೆ ಡಾಕ್ಟರ್ ಜಾನ್ ಕಾಲ್ಡ್ ದ ಮೀಟಿಂಗ್ ಟು ಆರ್ಡರ್. ಇಲ್ಲಿ ಡಾಕ್ಟರ್ ಜಾನ್ ಅಂತಕ್ಕಂಥವನು ಅಂದರೆ ಸುನಿಲ್ ಜಾನ್ ಅಂತ ಒಂದಿದೆಯಲ್ಲ, ಅದೇ ಇಲ್ಲಿ ಮತ್ತೇನೇ ಇಲ್ಲ. ಫಸ್ಟ್ ಪರ್ಸನ್ ಏನಿದೆ ಚೇರ್ಪರ್ಸನ್ ಅಥವಾ ಪ್ರೆಸಿಡೆಂಟ್, ಅಲ್ಲಿ ದ ಚೇರ್ಪರ್ಸನ್ ಆಫ್ ದ ಕಮಿಟಿ ಕಾಲ್ಡ್ ದ ಮೀಟಿಂಗ್ ಟು ಆರ್ಡರ್. ಇಲ್ಲಿ ಏನು ಚೇಂಜ್ ಮಾಡಬೇಕಾಗಿಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಕಾಲ್ ಟು ಆರ್ಡರ್ ಆ್ಯಸ್ ಇಟ್ ಈಸ್ ಬರಿಬೇಕು, ದ ಚೇರ್ಪರ್ಸನ್ ಆಫ್ ದ ಕಮಿಟಿ ಅಂತಂದು ಆ್ಯಸ್ ಇಟ್ ಈಸ್. ಇಲ್ಲಿ ಡಾಕ್ಟರ್ ಜಾನ್ ಅಂತಂದಿದೆಯಲ್ಲ, ಅಲ್ಲಿ ಇಲ್ಲಿ ಯಾರು ಪ್ರೆಸಿಡೆಂಟ್ ಹೆಸರು ಬರೆದಿರ್ತೀರ ಅದನ್ನೇ ಬರೀತಕ್ಕಂಥದ್ದು. ಫಸ್ಟ್ ಒನ್ ಚೇರ್ಪರ್ಸನ್ ಇರುತ್ತಲ್ಲ ಅವ್ರದ್ದೇ. ನೆಕ್ಸ್ಟ್ ಸೆಕೆಂಡ್ ಒನ್ ಅಪ್ರೂವಲ್ ಆಫ್ ದ ಮೀಟಿಂಗ್. ಅಪ್ರೂವಲ್ ಆಫ್ ಮಿನಿಟ್ಸ್. ಅಪ್ರೂವಲ್ ಆಫ್ ಮಿನಿಟ್ಸ್ ಅಂತ ಅಂದರೆ ಏನು, ಈ ಹಿಂದೆ ಒಂದು ಮೀಟಿಂಗ್ ನಡೆದಿರುತ್ತೆ, ಆ ಮೀಟಿಂಗಲ್ಲಿ ಏನೇನು ನಡೆದಿರುತ್ತೆ ಅಂತಕ್ಕಂಥದ್ದನ್ನು ಹೇಳೋದು. ಇದನ್ನು ಸಾಮಾನ್ಯವಾಗಿ ಸೆಕ್ರೆಟ್ರಿ ಇದನ್ನೆಲ್ಲದನ್ನು ವರದಿ ಕೊಡ್ತಾನೆ. ಸೈಡ್ ಹೆಡ್ಡಿಂಗ್ ಒಂದೇನು, ಮೆಂಬರ್ಸ್ ಪ್ರೆಸೆಂಟ್, ಎರಡನೇದು ಕಾಲ್ ಟು ಆರ್ಡರ್, ಮೂರನೇದು ಅಪ್ರೂವಲ್ ಆಫ್ ಮಿನಿಟ್ಸ್ ಅಂತಂದರೆ ಬರಿಬೇಕು. ಇಂದಿನ ಏನು ಮೀಟಿಂಗಲ್ಲಿ ನಡೆದಿರ್ತೋ ಅದಕ್ಕೆ ಅನುಮೋದನೆ ಪಡಿತಕ್ಕಂಥದ್ದು. ಆ ರೀತಿ ಬರೆದು ದ ಮಿನಿಟ್ಸ್ ಆಫ್ ದ ಪ್ರೀವಿಯಸ್ ಮೀಟಿಂಗ್ ಅಂತಂದು ಬರೆದ್ಬಿಡಿ. ಡೇಟ್ ಏನು ಬರೆಯೋಕ್ಕೆ ಹೋಗಬೇಡಿ, ಯಾಕೆಂದರೆ ನಿಮಗೆ ಹಿಂದಿನ ಡೇಟ್ ಯಾವುದು ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗೋದು ಬೇಡ. ಪ್ರೆಸೆಂಟೆಡ್ ಬೈ ದ ಸೆಕ್ರೆಟ್ರಿ ವಾಸ್ ಅಪ್ರೂವ್ಡ್ ಅಂತಕ್ಕಂಥದ್ದು ಬರೆದ್ಬಿಟ್ರೆ ಸಾಕು.
ಇಲ್ಲಿ ಮತ್ತೆ ನೀವು ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಬೇಕಾದ್ರೆ ಸೆಕ್ರೆಟರಿ ಹೆಸರು ಸೇರಿಸ್ಬೋದು. ಸೊ ಅಪ್ರೂವಲ್ ಆಫ್ ಮಿನಿಟ್ಸ್ ಅಂತಂದು ಬರೋದು ಸೈಡ್ ಹೆಡಿಂಗು. ದ ಮಿನಿಟ್ಸ್ ಆಫ್ ದ ಪ್ರೀವಿಯಸ್ ಮೀಟಿಂಗ್ ವಾಸ್ ಪ್ರೆಸೆಂಟೆಡ್ ಬೈ ದ ಸೆಕ್ರೆಟರಿ, ಇಟ್ ವಾಸ್ ಅಪ್ರೂವ್ಡ್ ಅಂತಂದು ಬರೀಬೇಕು. ನೆಕ್ಸ್ಟ್ ಥರ್ಡ್ ಒನ್ ಈಸ್ ನೆಕ್ಸ್ಟ್ ಒನ್ ಈಸ್ ರಿಪೋರ್ಟ್ ಆಫ್ ದ ಸೆಕ್ರೆಟ್ರಿ ಏನೇನು ಆಯಿತು ಅಂತಕ್ಕಂಥದ್ದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರ್ತಾನೆ. ಆ ರಿಪೋರ್ಟೇ ದಟ್ ಈಸ್ ದ ನೆಕ್ಸ್ಟ್ ಒನ್. ಇಲ್ಲಿ ಏನು ಮಾಡಬೇಕು ನೀವು ಸೈಡ್ ಹೆಡಿಂಗ್ ಅದೇ ರೀತಿಯಲ್ಲಿ ರಿಪೋರ್ಟ್ ಆಫ್ ದ ಸೆಕ್ರೆಟರಿ ಅಂತ ಬರೀಬೇಕು. ದ ಸೆಕ್ರೆಟರಿ ಗೇವ್ ಡೀಟೇಲ್ಸ್ ಆಫ್ ದ ಪ್ರಿಪ್ರೇಷನ್ಸ್ ಮೇಡ್ ಫಾರ್ ದ ಮೀಟಿಂಗ್ ಅಂತಂದು ಮಾಡಿಬಿಡಿ. ಇಲ್ಲಿ ಯಾವ ಮೀಟಿಂಗು ಏನು ಅಂತಕ್ಕಂಥದ್ದು ಇದಕ್ಕೆ ಏನೇನು ಮಾಡ್ಕೊಂಡಿದ್ದಾರೆ ಅಂದರೆ ಸೆಕ್ರೆಟರಿ ವಿಲ್ ಗಿವ್ ವಾಟ್ ಆರ್ ದ ಪ್ರಿಪ್ರೇಷನ್ಸ್ ಹ್ಯಾವ್ ಟು ಬಿ ಡನ್ ಆರ್ ದೇ ಆರ್ ಗೋಯಿಂಗ್ ಟು ಡೂ ಅಂತಕ್ಕಂಥದ್ದನ್ನು ಅವನು ವರದಿ ಕೊಡ್ತಾನೆ, ಡೀಟೇಲ್ಸ್ ಆಗಿ ಹೇಳ್ತಾನೆ. ಆದ್ದರಿಂದ ಇಲ್ಲಿ ದ ಸೆಕ್ರೆಟರಿ ಗೇವ್ ಡೀಟೇಲ್ಸ್ ಆಫ್ ದ ಪ್ರಿಪ್ರೇಷನ್ ಫಾರ್ ದ ಮೀಟಿಂಗ್ ಅಂತಂದು ಮಾಡಿಬಿಡಿ. ಡೇಟ್ ಗೇಟ್ ಏನು ಹಾಕಕ್ಕೆ ಹೋಗಬೇಡಿ, ಇಲ್ಲದಿದ್ದರೆ ನೀವು ಮತ್ತೆ ಅವ್ನು ಮಿಸ್ಟೇಕ್ ಮಾಡಿಡ್ತೀರಿ. ಸೊ ಆಫ್ಟರ್ ದಟ್ ರಿಪೋರ್ಟ್ ಆಫ್ ದ ಟ್ರೆಸರರ್, ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಿ. ಕಾಲ್ ಟು ಆರ್ಡರು ಪ್ರೆಸಿಡೆಂಟ್ ಮಾಡ್ತಾನೆ. ಅಪ್ರೂವಲ್ ಆಫ್ ಮಿನಿಟ್ಸು ಮತ್ತು ರಿಪೋರ್ಟ್ ಆಫ್ ದ ಸೆಕ್ರೆಟರಿ ದಟ್ ವಿಲ್ ಬಿ ಡನ್ ಬೈ ಸೆಕ್ರೆಟರಿ. ಸೊ ರಿಪೋರ್ಟ್ ಆಫ್ ದ ಟ್ರೆಸರರ್, ಸೊ ವಾಟ್ ಈಸ್ ದ ಡ್ಯೂಟಿ ಆಫ್ ಎ ಟ್ರೆಸರರ್? ಟು ಗಿವ್ ದ ಸ್ಟ್ಯಾಟಿಸ್ಟಿಕ್ಸ್ ಆರ್ ದ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಹೌದಾ, ಹಣ ಎಷ್ಟು ಉಳಿದಿದೆ, ಎಷ್ಟು ಖರ್ಚಾಗಬೇಕಾಗಿದೆ, ಈಗ ಮೀಟಿಂಗಿಗೆ ಎಷ್ಟು ಖರ್ಚಾಗ್ಬೋದು ಅಂತಂದು ಇವನು ಫೈನಾನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸನ್ನ ಅಥವಾ ಸ್ಟೇಟಸನ್ನು ಕೊಡ್ತಕ್ಕಂಥದ್ದು ಡ್ಯೂಟಿ, ದಟ್ ಈಸ್ ಟ್ರೆಸರರ್. ಸೊ ಸೈಡ್ ಹೆಡಿಂಗ್ ರಿಪೋರ್ಟ್ ಆಫ್ ದ ಟ್ರೆಸರರ್ ಅಂತಂದು ಬರೆಯೋದು. ದ ಟ್ರೆಸರರ್ ಪ್ರೆಸೆಂಟೆಡ್, ಪಾಸ್ಟ್ ಟೆನ್ಸ್ನಲ್ಲೇ ಬರೀಬೇಕು. The treasurer presented his report on the availability of funds and on the estimated expenditure of forthcoming ಫಂಕ್ಷನ್. ಅಲ್ಲಿ ಐ ಕ್ಯಾಂಪ್ ಅಂತಂದಿದೆ, ಅಲ್ಲಿ ಐ ಕ್ಯಾಂಪ್ ಇದ್ದರೆ ಐ ಕ್ಯಾಂಪು, ಏನು ಫಂಕ್ಷನ್ ಇರುತ್ತೆ ಫಂಕ್ಷನ್, ಇಲ್ಲದ ಜಸ್ಟ್ ಫಂಕ್ಷನ್ ಅಂತ ಮಾಡಿಸ್ಬಿಡಿ. ಇಲ್ಲಿ ರಿಪೋರ್ಟ್ ಆಫ್ ದ ಟ್ರೆಸರರಲ್ಲಿ ಎರಡನ್ನು ನೀವು ನೆನ್ಪಿಟ್ಕೋಬೇಕು. ಒಂದು, ಫಂಡ್ ಎಷ್ಟು ಇದೆ ಹಿಂದೆ ಬಳಸಿ ಉಳಿದಿರ್ತಕ್ಕಂಥದ್ದು, ಈಗ ಎಷ್ಟು ಬೇಕಾಗಿದೆ ಅಂತಕ್ಕಂಥದ್ದನ್ನು ಹಿ ಗಿವ್ಸ್ ದ ರಿಪೋರ್ಟ್. ಇಲ್ಲಿ ಏನು ಅಂತ ಮೇಜರ್ ಚೇಂಜಸ್ಸೇ ಮಾಡಬೇಡಿ, ಸೇಮ್. ನೆಕ್ಸ್ಟ್ ಥರ್ಡ್ ಒನ್, ಲಾಸ್ಟ್ಗೆ ಚೇರ್ಪರ್ಸನ್ ಆರ್ ಪ್ರೆಸಿಡೆಂಟ್ಸ್ ಕಾಮೆಂಟ್ಸ್. ಈ ಚೇರ್ಪರ್ಸನ್ ಅಥವಾ ಹೆಡ್ ಆಫ್ ದ ಫಂಕ್ಷನ್ ಏನು ಹೇಳ್ತಾನೋ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಕ್ಕಂಥದ್ದು. ಏನು ಮೆನ್ಷನ್ ಮಾಡ್ತಕ್ಕಂಥದ್ದು ಅಂತ ಅಂದರೆ, ಇಲ್ಲಿ ಚೇರ್ಪರ್ಸನ್ ಗೇವ್ critical comments and suggestions relating to the objectives and organizations of the function. ಇಲ್ಲಿ ಕಾಮೆಂಟ್ ಮಾಡಿದ, ಅವನು ತಿಳಿಸಿದ ಅಂತಕ್ಕಂಥದ್ದು. ಇಲ್ಲಿ ಏನು ಎಲ್ಲ ಯಾವುದೇ ಮಿನಿಟ್ಸ್ ಬರಲಿ ಇದೇ ಸೆಂಟೆನ್ಸ್ ಬರೀದ. ಚೇರ್ಪರ್ಸನ್ ಗೇವ್ ಕ್ರಿಟಿಕಲ್ ಕಾಮೆಂಟ್ಸ್ ಆ್ಯಂಡ್ ಸಜೆಷನ್ಸ್ ರಿಲೇಟಿಂಗ್ ಟು ದ ಅಬ್ಜೆಕ್ಟಿವ್ಸ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದ ಕ್ಯಾಂಪ್ ಅಂತ ತೊಗೊಂಬಿಡಿ. This was followed by discussion. At the end, the meeting was adjourned. ಇಷ್ಟನ್ನು ಬರಿಬೇಕು ನೀವು. ಸೊ ಫಸ್ಟ್ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ದಿಸ್. ಫಸ್ಟ್ ನೀವು ಏನು ಮಾಡಬೇಕು, ಮಿನಿಟ್ಸ್ ಅಂತ ಮೇಲೆ ಬರ್ಕೋಬೇಕು. ಆಮೇಲೆ ನೇಮ್ ಆಫ್ ದ ಅಡ್ರೆಸ್ ಸೆಂಟ್ರಿಗೆ ಅದ್ರ ಬರ್ರಿ, ಸೈಡ್ಗೆ ಅದ್ರ ಬರ್ರಿ. ಬೆಟರ್ ಟು ರೈಟ್ ಅಟ್ ದ ಸೆಂಟರ್ ಆಫ್ ದ ಪೇಜ್, ರಿಟರ್ನ್ ಪೇಜ್. ಸೊ ಇಟ್ ಶುಡ್ ಬಿ ಇನ್ ಕ್ಯಾಪಿಟಲ್ ಆಸ್ ಮಚ್. Then you have to mention date, time, venue. So preferably that should be at the left hand side of your writing page. After that you have to mention at least these things. See, members present. Who are the members present there? Especially particularly chairperson, secretary, treasurer, and even you take the signatures of those persons also, as if signatures they have done. So and members, ಇಲ್ಲಿ ನಾನು 3 ಜನ ಮೆನ್ಷನ್ ಮಾಡಿದ್ದೀನಿ, ಅವ್ರದ್ರ ಜೊತೆಗೆ ಮೆಂಬರ್ಸ್ ಅಂತ ಬೇಕಾದರೂ ಮಾಡ್ಕೋಬಹುದು. ಮೆಂಬರ್ಸ್ ಆರ್ ಡೈರೆಕ್ಟರ್ಸ್. ದೆನ್ ಏನೇನು ಮೆನ್ಷನ್ ಮಾಡಬೇಕು, ಮೆಂಬರ್ಸ್ ಪ್ರೆಸೆಂಟ್, ಕಾಲ್ ಟು ಆರ್ಡರ್, ಅಪ್ರೂವಲ್ ಆಫ್ ಮಿನಿಟ್ಸ್, ರಿಪೋರ್ಟ್ ಆಫ್ ದ ಸೆಕ್ರೆಟರಿ, ರಿಪೋರ್ಟ್ ಆಫ್ ದ ಟ್ರೆಸರರ್ ಆ್ಯಂಡ್ ಚೇರ್ಪರ್ಸನ್ಸ್ ಕಾಮೆಂಟ್ಸ್. ಇಷ್ಟನ್ನು ನೀವು ಮೆನ್ಷನ್ ಮಾಡಬೇಕು. ಅದಕ್ಕೆ ಏನು ಬರಿಬೇಕು ಆ್ಯಸ್ ಇಟ್ ಈಸ್, ಇದರಲ್ಲಿ ಏನು ಚೇಂಜ್ ಮಾಡೋದಿಲ್ಲ. ಇನ್ ದಿಸ್ ವೇ ವಿ ಕ್ಯಾನ್ ಸಿ ವಾಟ್ ವಿ ಕಾಲ್ ದ ಮಿನಿಟ್ಸ್. ಸೊ ನಿಮಗೆ ಮೊದಲೇ ಹೇಳಿದ ರೀತಿಯಲ್ಲಿ
ಅಮಾಂಗ್ ದೀಸ್ 3 ಥಿಂಗ್ಸ್ ಅಜೆಂಡಾ, ನೋಟಿಸ್ ಆ್ಯಂಡ್ ಮಿನಿಟ್ಸಲ್ಲಿ ಒಂದು ಕೊಟ್ಟಿರ್ತಾರೆ. ಕಂಪಲ್ಸರಿ ಕ್ವಶನ್ನು, ಇದರಲ್ಲಿ ಚಾಯ್ಸ್ ಇರಲ್ಲ. ಮೂರು ಕೊಟ್ಟು ಒಂದನ್ನು ಬರೀರಿ ಅನ್ನಲ್ಲ, ಯಾವುದಾದ್ರೂ ಒಂದು ಕೊಡ್ತಾನೆ ಅಥವಾ 2 ಕೊಡ್ಬೋದು. ನೆನ್ಪಿಟ್ಕೊಳ್ಳಿ, ನೋಟಿಸು ಅಲಾಂಗ್ ವಿತ್ ಅಜೆಂಡಾ. ಮಿನಿಟ್ಸ್ ಕೊಟ್ಟರೆ ಒಂದೇ ಕೊಡ್ತಾನೆ. ಅವು ಎರಡನ್ನಾದರೂ ಅಥವಾ ಇದೊಂದೇ ಆದರೂ ಅಥವಾ ಯಾವುದಾದ್ರೂ ಒಂದು ಕೊಡ್ಬೋದು. ಅಟ್ ದ ಟೈಮ್ ಯು ಹ್ಯಾವ್ ಟು ರೈಟ್ ವೆರಿ ಕ್ಲಿಯರ್ಲಿ ವಿತ್ ಎ ಫೈನ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಸಿಸ್ಟಮೆಟಿಕ್ ಫಾರ್ಮ್ಯಾಟ್. ಓಕೆ, ಸೊ ನಿಮಗೆ ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ರಫ್ ಡ್ರಾಫ್ಟ್ ನಾನು ಬರೆದು ಕಳಿಸ್ತೀನಿ. ಈ ರಫ್ ಡ್ರಾಫ್ಟ್ ಏನಪ್ಪ ಅಂತ ಅಂದರೆ, ನಾನು ಡ್ಯಾಶ್ ಬಿಟ್ಟಿರ್ತೀನಿ. ಆ ಡ್ಯಾಶ್ನಲ್ಲಿ ಏನೇನು ತುಂಬಬೇಕಂತಕ್ಕಂಥದ್ದು ಕ್ವಶನ್ ನೋಡಿ ಬರಿತಕ್ಕಂಥದ್ದು. ಇನ್ನು ಉಳಿದದ್ದೆಲ್ಲದು ಆ್ಯಸ್ ಇಟ್ ಈಸ್, ಈ 3ಕ್ಕೂ ಸಂಬಂಧಪಟ್ಟ ರೀತಿಯಲ್ಲಿ. ಸೊ ಇದಕ್ಕೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ಟು ಕ್ಲಾರಿಫೈ ಐದರ್ ಥ್ರೂ ದ ಮೆಸೇಜಸ್ ಆರ್ ಕಾಲ್ಸ್. I will explain. So once again I am going to ask you, kindly attend to the meeting. It may be Zoom meeting or teachment meeting or the Google Meet. ಅದನ್ನು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಈಗ ಏನೇನು ನಡೆದಿದ್ದಾವೋ ಆ ಹಿಂದಿನ ಕ್ಲಾಸ್ಗಳೆಲ್ಲವೂ ನಾವು ಡಿಸ್ಕಸ್ ಮಾಡ್ಬೋದು. ನಿಮ್ಮ ಕ್ಲಾರಿಫಿಕೇಷನ್ಸ್ ಇದ್ದನ್ನು ಸಹ ನಾವು ಕೇಳ್ಬೋದು. ಅದರ್ವೈಸ್ ಏನಾಗುತ್ತೆ ಅಂತಂದರೆ ಇದು ಒನ್ ವೇ ಆ್ಯಕ್ಷನ್ ಆದಂಗೆ ಆಗುತ್ತೆ. ಬರೀ ನಾನಷ್ಟೇ ಮಾತಾಡೋದು, ನಿಮ್ಮಿಂದ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಲ್ಲ. ನಾವು ಮೋರ್ ಓವರ್ ಏನು ತಿಳ್ಕೊಂಡ್ಬಿಡ್ತೀವಿ, ನಾನು ಹೇಳಿದ್ದೆಲ್ಲದು ಸರಿ, ನಾನು ಹೇಳಿದ್ದೆಲ್ಲದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿರ್ತೀವಿ. ಇದರಲ್ಲಿ ಯಾವ್ದು ಅರ್ಥ ಆಯಿತು ಯಾವ್ದು ಇಲ್ಲ ಅನ್ನೋದು ಗೊತ್ತಾಗಲ್ಲ. ಆ ಕಾರಣಕ್ಕೋಸ್ಕರ ನೀವು ಈಗ ಆಗಿರ್ತಕ್ಕಂಥ ಎಲ್ಲ ಕ್ಲಾಸ್ಗಳದು ಏನಾದರೂ ಡೌಟ್ಸ್ ಇದ್ದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದಿನ ನೆಕ್ಸ್ಟ್ ವೀಕಲ್ಲಿ. So let us meet in any platform. It may be Zoom, Teachment or Google Meet. Okay. Thank you. Have a nice day.